ಮಾಡಿಕೊಂಡು ಅವನು ಅಲ್ಲೇ ಇರ್ತೀನಂದ್ರೆ ಆ ಗೋಡೆ ಬಿದ್ದೋಯ್ತಿಲ್ಲ, ಕೋಟೆ ಬಿದ್ದೋಗ್ತಿದ್ದಿಲ್ಲ, ಆವತ್ತನಿಗೆ ಆ ಒಂದು ಕಾನಾನ್ ದೇಶ ಸ್ವಾಧೀನ ಮಾಡ್ಕೊಳಕ್ಕಾಯ್ತಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ಇವತ್ತು ಕಣ್ಣೀರು, ಕಷ್ಟಗಳು, ಬಡತನ, ದರಿದ್ರಗಳು ನೋಡಿ, ಆ ಸಾಲಗಳು ನೋಡಿ ನಾವು ಕುಂತಿಂತಲೇ ಕೂತ್ಕೊಂಡು ನಾವು ಚಿಂತೆಯಲ್ಲಿದ್ರೆ ಏನಾಗ್ತದೆ, ನಾವು ಮುಳುಗೋಗ್ತೀವಿ. ಹಲ್ಲೆಲೂಯಾ. ನಾವೇನಾಗ್ತೀವಿ? ಮುಳುಗೋಗ್ತೀವಿ, ಕುಗ್ಗೋಗ್ತೀವಿ. ಆದ್ರೆ ಆ ಸ್ಥಳವನ್ನು ಬಿಟ್ಟು ನಾವು ಹೇಳಬೇಕು. ಯಾವ ರೀತಿ ಯೆಹೋಶುವನಿಗೆ ದೇವರು ಧೈರ್ಯ ಪಡಿಸಿದಾಗ ಆತನು ಬಲ ಹೊಂದ್ಕೊಂಡು ಏನ್ ಮಾಡಿದನು? ಎದ್ದು ನಿಂತನು. ಹಲ್ಲೆಲೂಯಾ. ಎದ್ದು ನಿಂತನು, ಮುಂದೆ ಹೆಜ್ಜೆ ಹಾಕಿದನು, ದೇವರ ಮೇಲೆ ನಂಬಿಕೆ ಇಟ್ಟು 7 ದಿವಸ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿದನು. ಕೋಟೆಯಲ್ಲಿ ಆ ಪ್ರಾರ್ಥಿಸುವಾಗ ಕೋಟೆ ಸುತ್ತ ದೇವರು ಹೇಳಿದಂತೆ ಕಾರ್ಯ ಮಾಡೇ ಮಾಡ್ತಾರೆ ನಂಬದಿದ್ರು. ಅದರ ಅನ್ಕೋಬೋದು, ಬೇರೆ ನಾವ್ಯಾರಿದ್ರ ಅನ್ಬೋದಿತ್ತಲ್ಲ, ಪ್ರೇಯರ್ ಮಾಡಿದಾಗ ಆರಾಧನೆ ಹೆಂಗ್ ಬಿದ್ದೋಯ್ತದ ಅಂತ ನಾವು ಅನ್ಕೋಬೋದಿತ್ತು. ಆದರೆ ಯೆಹೋಶುವನು ದೇವರು ಹೇಳಿದ ಮಾತು ಮೇಲೆ ನಂಬಿಕೆ ಇಟ್ಟು 7 ದಿವಸ ಡೈಲಿ ಒಂದೊಂದು ದಿವಸ ಸ್ತುತಿ ಆರಾಧನೆ ಮಾಡಿಕೊಂಡು ಆ ಒಂದು ಸುತ್ತಮುತ್ತ ಕೋಟೆ ಸುತ್ತಮುತ್ತ ತಿರುಗಾಡಿದ್ರು. 7 ದಿವಸ ತಿರುಗಾಡಿದಾಗ ಅದಕ್ಕೆ ಅವ್ರು ಟಚ್ ಮಾಡಿಲ್ಲ, ಆಟೋಮೆಟಿಕ್ ಆಗಿ ಬಿದ್ದೋಯ್ತು. ಎಲ್ಲ ಕಾರಣ ಯಾರು? ಯೇಸು ಕ್ರಿಸ್ತನು. ಇವತ್ತು ನಮ್ಮ ಜೀವನದಲ್ಲಿ ಎಂತ ರೋಗಗಳೇ ಇರಲಿ, ಎಂತ ಒಂದು ಆ ಸಾಲನೇ ಇರಲಿ, ಅದ್ರ ಸುತ್ತಮುತ್ತ ನಾವ್ ಏನ್ ಮಾಡ್ಬೇಕು? ಅಲ್ಲೇ ತಿರುಗಾಡ್ಬೇಕು. ನಾವು ಏನಂತ ದೇವರ ಹೆಸರು ಹೇಳಿ ತಿರುಗಾಡ್ಬೇಕ್ರಿ. ಸಮಸ್ಯೆಗಳು ಬಿಟ್ಟು ನಾವು ಓಡೋಗ್ಬಾರ್ದು. ಹಲ್ಲೆಲೂಯಾ. ರೋಗಗಳು ನಮಗೆ ಬಂದಿದಾಗ ನಾವು ಕುಗ್ಗ್ ಹೋಗ್ಬಾರ್ದು. ಯಾಕಂದ್ರೆ ಅದಕ್ಕೆ ಮಾತಾಡ್ಬೇಕು, ಆ ರೋಗಕ್ಕೆ ಮಾತಾಡ್ಬೇಕು, ಸಾಲಗಳಿಗೆ ನಾವು ಮಾತಾಡ್ಬೇಕು. ಯಾರ ಹೆಸರು ಹೇಳಿ ಮಾತಾಡ್ಬೇಕು? ಯೇಸು ಕ್ರಿಸ್ತ ನನ್ನ ಹತ್ರ ಇದ್ದಿದ್ದಾರೆ, ಸಾಲಗ್ ನಾ ಭಯಪಡಲ್ಲ. ಸಾಲ ಎಂಬ ಸೈತಾನನೇ ನಿನ್ಗೆ ಏನ್ ಮಾಡ್ತೇನೆ, ನಾನು ಮುರಿದಾಕ್ತೇನೆ ಅಂತ ಹೇಳಿ ದೇವರ ಹೆಸರು ಹೇಳಬೇಕು. ಸೊ ಬೆಳಗ್ಗೆ ಮಧ್ಯಾಹ್ನ ನಾವು ವಿಡಿಯೋ ನೋಡೋದಲ್ಲ, ನಾನು ಸುಚಿತ್ರ ತೋರಿಸ್ದೆ. ಅಲ್ಲಿ ಒಬ್ಬ ಪಾಸ್ಟರು ಸಾಕ್ಷಿ ಹೇಳ್ತಾ ಇದ್ರು, ಒಂದು ಹುಡುಗಿಗೆ ಮೈ ತುಂಬ ಏನಾಗಿತ್ತಂತ ಬೊಬ್ಬೆಗಳು ಇದ್ದುವಂತೆ. ಅವ್ರ ತಂದೆ ಸುಮಾರು 3 ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ಆದ್ರೆ ಸ್ವಸ್ಥತೆನೇ ಆಗಿಲ್ಲಂತೆ ಆ ಮಗಳಿಗೆ. 22 ವರ್ಷ ಅಂತ ಹುಡುಗಿಗೆ. ಅದೆಲ್ಲ ನೋಡಿ ಜನ ಏನೋ ಇವಳಿ ನೋಡಿ ಹೇಸಿಸ್ಕೋತಾರೆ, ಅಸಹ್ಯ ಪಡ್ಕೋತಾರೆ ಅಂತ ಹೇಳಿ ಅವೆಲ್ಲ ಕಾಣಿಸದಂತೆ ಏನ್ ಮಾಡ್ತಾಳಂತ ಫುಲ್ ಬಟ್ಟೆ ಹಾಕ್ತಿಳಂತ, ಮೈ ಒಂಚೂರು ಕಾಣೋದಂತೆ. ಸೊ ಒಂದ್ ದಿವಸ ಆತನ ಪ್ರಾರ್ಥನೆ ಮಾಡ್ಬೇಕಾದ್ರೆ, ದೇವಸ್ಥಾನ ಪ್ರಾರ್ಥನೆ ಮಾಡ್ಬೇಕಾದ್ರೆ, ಸೊ ಪ್ರೇಯರ್ ಮಾಡೋಂಥ ಸಮಯದಲ್ಲಿ ದೇವ್ರು ಏನ್ ಮಾಡಿದಾರಂತೆ, ಅವನಿಗೆ ಆ ಸ್ವರ್ಗಕ್ಕೆ ಹೇಳ್ಕೊಂಡರಂತೆ. ಹಲ್ಲೆಲೂಯಾ. ಸೊ ಸ್ವರ್ಗಕ್ಕೆ ಎತ್ಕೊಂಡು ಯೇಸು ಸ್ವಾಮಿ ಸಿಂಹಾಸನ ನಿಂತಿದ್ದಾಗ, ಯಾಕೆ ನೀನ್ ಎಷ್ಟು ದಿನ ನಿನ್ನ ಮಗಳಿಗೋಸ್ಕರ ಆ ಪ್ರಾರ್ಥನೆ ಮಾಡೋದು ಯಾಕೆ ಇದಾಗ್ತಲ್ಲ ಅಂದ್ರೆ, ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದ್ರದ್ದು ಬಿಟ್ಟು ಹೋಗ್ತಾ ಇಲ್ಲ ಅಂತಂತಾರಂತೆ. ಅದ್ರಾಗ ದೇವ್ರು ಹೇಳಿದ್ರಂತೆ, ಯೇಸು ಸ್ವಾಮಿ ಯಾವ ರೀತಿ ಅಂಜೂರ ಮರಕ್ಕೆ ಶಪಿಸಿದನೋ ಅದೇ ರೀತಿ ಏನ್ ಮಾಡಿದ್ರು, ನೀನು ಶಪಿಸು ಅಂತ ಹೇಳಿದ್ರಂತೆ. ಸೊ ಯಾವ ರೀತಿ ಅಂಜೂರ ಮರದಾಗಲಿ, ಸೊ ದೇವ್ರು ಏನ್ ಮಾಡಿದ್ರು, ಅಂಜೂರ ಮರ ಹುಡುಕ್ತಾ ಇದ್ರು ಹಣ್ಣುಗೆ, ಅಲ್ಲಿ ಒಂದು ಹಣ್ಣು ಸಿಗ್ಲಿಲ್ಲ. ಆಗ ದೇವ್ರು ಹೇಳಿದ್ರು, ನಿನಗ ಮತ್ತೆಂದಿಗೂ ನಿನ್ನಲ್ಲಿ ಹಣ್ಣು ಆಗದೇ ಇರಲಿ ಅಂತ ಹೇಳಿ ದೇವ್ರಿಗೆ ಶಾಪ ಕೊಟ್ಟರು. ಇಮ್ಮಿಡಿಯೇಟ್ ಆಗಿ ಏನಾಯ್ತದು, ಬುಡದಿಂದ ಒಣಗೋಯ್ತು. ಆಗ ಹೇಳಿದ್ರು, ನೀನು ಏನ್ ಮಾಡ, ರೋಗಕ್ಕೆ ಶಪಿಸು ಅಂತ ಹೇಳಿದೆ ಯೇಸು ಸ್ವಾಮಿ ಹೇಳಿದ್ರೆ. ಹೇಳಿದಾಗ ತಿರುಗಿ ಆತನು ಮತ್ತೆ ತಿರುಗಿ ದೇವ್ರ ಆತನ ತಂದ್ಬಿಟ್ಟಿದಾಗ, ಆಗ ಆತನ 40 ದಿವಸ ಏನ್ ಮಾಡಿದನಂತೆ, ಅದ್ರ ಹೆಸರು ಹೇಳಿ ಆ ರೋಗಕ್ಕೆ, ಆ ಬೊಬ್ಬೆಗಳಿಗೆ ಯೇಸು ಸ್ವಾಮಿ ಹೆಸರು ಹೇಳಿ ಶಪಿಸ್ತಾ ಬಂದನಂತೆ, ಅದಕ್ಕೆ ಶಾಪ ಕೊಡ್ತಾ ಹೋದನಂತೆ. ಅದೇನಾಯ್ತು, 40 ದಿನ ಆ ಮಗಳು ಜೋರಾಗಿ ಕಿರಿಸ್ತಳಂತೆ. ಏನಾಯ್ತು ಅಂತ ನೋಡೋಣಕ್ಕೆ ಆ ಮೈ ಮೇಲೆ ಒಂದು ಬೊಬ್ಬೆಗಳಿದ್ದಿಲ್ಲಂತೆ, ಅಷ್ಟು ಪೂರ ಕ್ಲೀನ್ ಆಗಿತ್ತಂತೆ ಚರ್ಮ. ಯಾವ ರೀತಿ ಕೂಸಿನ ಚರ್ಮ ಆಗಿನಂತೆ. ಅಂದ್ರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ನಮ್ಗೆ ಸಾಲ ಇದೆಯಾ, ಆ ಸಾಲಾಗ ನಾವ್ ಏನ್ ಮಾಡ್ಬೇಕು, ಯೇಸುವಿನ ನಾಮದಲ್ಲಿ ನಾವು ಶಪಿಸ್ಬೇಕು. ಯೇಸುವಿನ ನಾಮದಲ್ಲಿ ನಾವು ಶಪಿಸಿದಾಗ ಅದು ಬುಡದಿಂದ ಒಣಗೋಗ್ತದೆ. ಆ ಶಾಪಕ್ಕೆ ನಾವ್ ಏನ್ ಮಾಡ್ಬೇಕು, ಯೇಸು ನಾಮದಲ್ಲಿ ಸಾಲ ಎಂಬುದು ಏನಾಗಿದೆ, ಒಂದು ಶಾಪ ಆಗಿದೆ. ಆ ಶಾಪಕ್ಕೆ ಯೇಸು ಸ್ವಾಮಿ ನಾಮದಲ್ಲಿ ನಾನು ಶಾಪ ಕೊಡ್ತಾ ಇದ್ದೀನಿ ಹೇಳಿದಾಗ ಅದೇನಾಗುತ್ತದೆ, ಅದು ಒಣಗೋಗುತ್ತದೆ. ಆ ಶಾಪ ಎಂಬ ಆ ದರಿದ್ರ, ಆ ರೋಗ ಗಿದ್ದದ್ರ ರೋಗಗಳಿಗೆ ನಾವು ಏನ್ ಮಾಡ್ಬೇಕು, ಯೇಸು ನಾಮದಲ್ಲಿ ನಮ್ಗೆ ನಾವು ಶಪಿಸ್ಬೇಕು. ಶಪಿಸಿದಾಗ ಏನಾಗುತ್ತೆ, ಅದ್ಭುತ ಆಗುತ್ತೆ. ಯಾರ ಹೆಸರಿನಲ್ಲಿ ಶಪಿಸ್ಬೇಕು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಪಿಸಿದಾಗ ಅಲ್ಲಿ ಏನಾಗುತ್ತೆ, ಅದು ಎಲ್ಲ ಬಂಧನ ಮುರಿದೋಗ್ತದೆ, ಎಲ್ಲ ಕಟ್ಟುಗಳು ಬಿಚ್ಚೋಗ್ತದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾವ ರೀತಿ ಯೆಹೋಶುವನಿಗೆ ದೇವರು ಧೈರ್ಯ ಕೊಟ್ಟರು, ಇವತ್ತು ನಮಗೂ ನಿಮಗೂ ದೇವರು ಧೈರ್ಯ ಕೊಡ್ತಾರೆ. ಇವತ್ತು ಈಗ ನಿಮ್ಮ ಕುಟುಂಬದಲ್ಲಿ ಇವತ್ತು ಅನಾರೋಗ್ಯ ಕೊರತೆ ಇರುವಾಗ ಇವತ್ತು ನೀವು ಭಯಪಡದಂತೆ, ಸೊ ದೇವರು ನಮ್ಮ ಜೊತೆ ಇದ್ದಾರೆ, ನೀವು ಧೈರ್ಯವಾಗಿ ನಡೆದಿದಾಗ ದೇವರಂಗ ಯೆಹೋವ ರಫ ಆಗಿರೋ ದೇವರು ಒಳ್ಳೆ ಆರೋಗ್ಯ ಕೊಡ್ತಾರೆ. ಮತ್ತೆ ಸಾಲ ಇದೆ ಅಂತ ಹೇಳಿ ನೀವು ಬಾಧೆ ಪಡುವಾಗ ಆ ಸಾಲ ನೀವು ಪ್ರಾರ್ಥನೆ ಮಾಡ್ಕೊಂಡು ಏನ್ ಮಾಡಿ, ಯೇಸು ನಾಮದಲ್ಲ ರೋಗಗಳಿಗೆ ಆ ಸಾಲಗಳನ್ನು ಯೇಸು ಸ್ವಾಮಿ ಹೆಸರನ್ನ ಹೇಳಿ ಪ್ರಾರ್ಥಿಸುವಾಗ ಶಪಿಸ್ರಿ. ಅದಕ್ಕೆ ಯೇಸು ನಾಮದಲ್ಲಿ ಅದಕ್ಕೆ ಶಾಪ ಹಾಕಿ, ಅದು ಏನಾಗುತ್ತೆ, ಅದು ಸಂಪೂರ್ಣ ಸುಟ್ಟೋಗ್ತದೆ, ಅದು ಮುರಿದೋಯ್ತದೆ. ಯಾಕಂದ್ರೆ ದೇವರು ಹೇಳಿದಂತೆ ನಾವು ಮಾಡ್ಬೇಕ್ರಿ. ನಾವು ಆತನು ಹೇಳಿದಂತೆ ಮಾಡಿದಾಗ ಏನಾಗುತ್ತೆ, ಅದ್ಭುತ ಆಗ್ತದೆ. ಈಗ ನಾವು ದೇವ್ರು ಹೇಳಿದಂತೆ ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರಲ್ಲ. ದೇವರ ವಾಕ್ಯದಲ್ಲಿ ಯಾವ ರೀತಿ ಹೇಳ್ತಾರೋ, ಈಗ ನಾವು ಅನೇಕ ಸೇವಕರ ಬೈಬಲ್ ನೋಡ್ತೇವೆ, ದೇವ್ರು ಅವ್ರಿಗೆ ಯಾವ ರೀತಿ ಆಜ್ಞೆ ಕೊಟ್ಟಿದ್ರು, ಯಾವ ರೀತಿ ಅವ್ರಿಗೆ ಹೇಳಿದಿರೋ ಅದೇ ಪ್ರಕಾರ ಅವ್ರು ಮಾಡವ್ರೆ. ಆಗೇನಾಗಿದೆ, ಅವ್ರ ಅದ್ಭುತ ಕಾಣಿಸ್ಕೊಂಡವ್ರೆ.
ಇವತ್ತು ನಾವು ನಮ್ಮ ಜೀವನದಲ್ಲಿ ಇವತ್ತು ಅದ್ಭುತ ನೋಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಆತನು ಹೇಳಿದಂತೆ ಮಾಡಬೇಕು. ದೇವರು ಹೆಂಗ್ ಹೇಳ್ತಾರೋ ನಾವು ಹಂಗೆ ಕೇಳಬೇಕು. ಆ ರೀತಿ ನಾವು ಕೇಳಿದಾಗ ಏನಾಗುತ್ತೆ, ನಮಗೆ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಇವತ್ತು ನೀವು ಭಯ ಪಡ್ಕೋತಾ ಇದ್ದೀರ, ಸಾಲ ಇದೆ, ರೋಗ ಇದೆ ಅಂತ ಭಯ ಪಡಬಾರ್ದು. ಯಾಕಂದ್ರೆ ನಾವು ಎಲ್ಲದಕ್ಕಿಂತ ದೊಡ್ಡ ದೇವರು ನಮ್ಮ ದೇವರು ಇದ್ದಾರೆ. ಸಮಸ್ಯೆ ರೋಗಗಳಿಗೆ ನಾವು ನಮ್ಮ ಕಾಲ್ ಕೆಳಗೆ ತುಳಿದು ಹಾಕ್ಬೇಕ್ರಿ. ಅದಕ್ಕೆ ನಾವು ಅವಕಾಶ ಕೊಟ್ರೆ ಏನ್ ಮಾಡ್ತದೆ, ನಮಗೆ ಮುಣಿಸ್ಬಿಡ್ತದೆ. ಅದನ್ನ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಸೊ ನಾವು ಬಾಲಾಗಿ ಕರಿಲಕ್ ದೇವ್ರು ನಮ್ಗೆ ಕರೆದಿಲ್ಲಲ್ಲ, ನಮಗೆ ತಲೆಯಾಗಿಟ್ಟಿದ್ದಾರೆ ದೇವ್ರು. ಸಿರಸಾಗಿ ತಲೆ ಎದಕ್ ಸೂಚನೆ ಕೊಡ್ತದೆ, ಅಧಿಕಾರ ಅಲ್ಲ. ಸೊ ದೇವ್ರು ನಾವು ಅಧಿಕಾರದಿಂದ ಇವತ್ತು ನಾವು ಕಣ್ಣೀರು ಪ್ರಾರ್ಥಿಸ್ತೇವಲ್ಲ. ಸೊ ಕಣ್ಣೀರಿಗಿಂತ ಪ್ರಾರ್ಥನೆ ಅದರಿಂದ ಅಧಿಕಾರದಿಂದ ಪ್ರಾರ್ಥನೆ ಮಾಡ್ಬೇಕಂದ್ರೆ, ಈಗ ಒಂದು ನಮ್ಗೆ ಜಾಬ್ ಸಿಕ್ಕಿದೆ, ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅಂದ್ರೆ, ಒಂದು ನರ್ಸ್ ಆಗಲಿ, ಟೀಚರ್ ಆಗಲಿ, ಒಂದು